ಆರೋಗ್ಯ ವಿಮೆಯ ಬೆಂಬಲದಿಂದ ಆಯುರ್ವೇದ ಚಿಕಿತ್ಸೆ ಹೆಚ್ಚಿನ ಜನರಿಗೆ ಕೈಗೆಟುಕುವಂತಾಗಿದೆ. ಪರಿಣಾಮವಾಗಿ ಆಯುರ್ವೇದ ಆಸ್ಪತ್ರೆಗಳು, ಪಂಚಕರ್ಮ ಕೇಂದ್ರಗಳು, ಯೋಗ ಮತ್ತು ವೆಲ್ನೆಸ್ ಸಂಸ್ಥೆಗಳು, ಔಷಧ ತಯಾರಿಕಾ ಘಟಕಗಳು, ಸಂಶೋಧನಾ ಸಂಸ್ಥೆಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿವೆ. ಇಂದು ಬಹುಮುಖ ಆರ್ಥಿಕ ವ್ಯವಸ್ಥೆಯಾಗಿ ಬೆಳೀತಾ ಇದೆ. ಒಂದು ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳ ಅಥವಾ ಹಿರಿಯ ನಾಗರಿಕರ ಚಿಕಿತ್ಸಾ ಪದ್ಧತಿ ಎಂಬ ಅಭಿಪ್ರಾಯಕ್ಕೆ ಸೀಮಿತವಾಗಿದ್ದ ಆಯುರ್ವೇದ ಇಂದು ಮಹಾನಗರಗಳ ಯುವ ಜನತೆ, ಕಾರ್ಪೊರೇಟ್ ಉದ್ಯೋಗಿಗಳು, ಉದ್ಯಮಿಗಳು ಮತ್ತು ಆರೋಗ್ಯ ಜಾಗೃತ ನಾಗರಿಕರ ಆಯ್ಕೆಯಾಗಿ ಬೆಳೀತಾ ಇದೆ. ದೇಹವನ್ನ ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವ, ರೋಗದ ಮೂಲ ಕಾರಣವನ್ನ ಗುರುತಿಸಿ ಚಿಕಿತ್ಸೆ ನೀಡುವ ಅದರ ದೃಷ್ಟಿಕೋನವೇ ಇದಕ್ಕೆ ಪ್ರಮುಖ ಕಾರಣ. ಈ ಹಿಂದೆ ಆರೋಗ್ಯ ವಿಮೆ ಅಂದ್ರೆ ಅಲೋಪತಿ ಆಸ್ಪತ್ರೆ ಮತ್ತು ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಆಯುರ್ವೇದ ಚಿಕಿತ್ಸೆಗಳಿಗೂ ವಿಮಾ ರಕ್ಷಣೆ ಲಭ್ಯವಾಗ್ತಾ ಇದೆ. ಭಾರತೀಯ ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಜಾರಿಗೆ ತಂದಿರುವ ಐತಿಹಾಸಿಕ ನಿಯಮಾವಳಿಗಳ ಪ್ರಕಾರ ಏಪ್ರಿಲ್ 1, 2024ರಿಂದ ಜಾರಿಗೆ ಬರುವಂತೆ ಎಲ್ಲ ಆರೋಗ್ಯ ವಿಮೆಗಳಲ್ಲಿ ಸಾಂಪ್ರದಾಯಿಕ ಆಯುಷ್ ಅಂದರೆ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಹೋಮಿಯೋಪತಿ ಚಿಕಿತ್ಸೆಗಳನ್ನ ಅಲೋಪತಿ ಚಿಕಿತ್ಸೆಗಳಿಗೆ ಸಮಾನವಾಗಿ ಪರಿಗಣಿಸುವುದು ಕಡ್ಡಾಯ. ಈ ಪರಿಷ್ಕೃತ ಮಾರ್ಗಸೂಚಿಗಳ ಅಡಿಯಲ್ಲಿ ವಿಮಾ ಕಂಪನಿಗಳು ಆಯುಷ್ ಚಿಕಿತ್ಸೆಗಳ ಮೇಲಿದ್ದ ಎಲ್ಲ ಗುಪ್ತ ಉಪಮಿತಿಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕಾಗಿದ್ದು, ಪಾಲಿಸಿದಾರರು ಈ ಹಿಂದೆ ಇದ್ದ ಕೇವಲ 10ರಿಂದ 20% ಮಿತಿಯ ಬದಲಾಗಿ ತಮ್ಮ ಒಟ್ಟು ವಿಮಾ ಮೊತ್ತದ 100% ವರೆಗೂ ಆಯುಷ್ ಚಿಕಿತ್ಸಾ ವೆಚ್ಚವನ್ನ ಕ್ಲೇಮ್ ಮಾಡಬಹುದು. ರಾಷ್ಟ್ರೀಯ ಆರೋಗ್ಯ ಕ್ಲೈಮ್ ಎಕ್ಸ್ಚೇಂಜ್ ಮೂಲಕ ನಗದು ರಹಿತ ಸೌಲಭ್ಯ ಪಡೆಯಬಹುದು. ಆರೋಗ್ಯ ವಿಮೆಯ ಬೆಂಬಲದಿಂದ ಆಯುರ್ವೇದ ಚಿಕಿತ್ಸೆ ಹೆಚ್ಚಿನ ಜನರಿಗೆ ಕೈಗೆಟುಕುವಂತಾಗ್ತಾ ಇದೆ. ಪರಿಣಾಮವಾಗಿ ಆಯುರ್ವೇದ ಆಸ್ಪತ್ರೆಗಳು, ಪಂಚಕರ್ಮ ಕೇಂದ್ರಗಳು, ಯೋಗ ಮತ್ತು ವೆಲ್ನೆಸ್ ಸಂಸ್ಥೆಗಳು, ಔಷಧ ತಯಾರಿಕಾ ಘಟಕಗಳು, ಸಂಶೋಧನಾ ಸಂಸ್ಥೆಗಳು ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ. ಆಯುರ್ವೇದದ ಮತ್ತೊಂದು ವಿಶಿಷ್ಟ ಲಕ್ಷಣ ಅಂದ್ರೆ ವೈಯಕ್ತಿಕ ಆರೋಗ್ಯದ ಮೇಲಿನ ಒತ್ತು. ಒಂದೇ ರೋಗವಿದ್ದರೂ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ರೀತಿಯ ಚಿಕಿತ್ಸೆ ನೀಡಲಾಗುವುದಿಲ್ಲ. ಅವರ ದೇಹ ಪ್ರಕೃತಿ, ವಯಸ್ಸು, ಆಹಾರ ಪದ್ಧತಿ, ಜೀವನ ಶೈಲಿ, ಮಾನಸಿಕ ಸ್ಥಿತಿಯನ್ನ ಪರಿಗಣಿಸಿ ಚಿಕಿತ್ಸೆಯನ್ನ ನಿರ್ಧರಿಸಲಾಗುತ್ತೆ. ಇಂದಿನ ವೈಯಕ್ತಿಕ ವೈದ್ಯಕೀಯ ಪರಿಕಲ್ಪನೆಯೊಂದಿಗೆ ಹೋಲಿಸಿದಾಗ ಆಯುರ್ವೇದ ಸಾವಿರಾರು ವರ್ಷಗಳ ಹಿಂದೆಯೇ ವ್ಯಕ್ತಿ ಕೇಂದ್ರಿತ ಚಿಕಿತ್ಸೆಯ ಮಹತ್ವವನ್ನ ಪ್ರತಿಪಾದಿಸಿರುವುದು ಗಮನಾರ್ಹ. ಆಯುರ್ವೇದ ಆಹಾರವನ್ನೇ ಔಷಧಿ ಎಂದು ಪರಿಗಣಿಸುತ್ತೆ. ಅನ್ನಂ ಔಷಧಂ ಎಂಬ ತತ್ವದ ಆಧಾರದ ಮೇಲೆ ದೈನಂದಿನ ಆಹಾರ, ಋತುಗಳಿಗೆ ಅನುಗುಣವಾದ ಆಹಾರ ಪದ್ಧತಿ, ನಿದ್ರೆ, ವ್ಯಾಯಾಮ, ಮಾನಸಿಕ ಶಾಂತಿಗೆ ಮಹತ್ವ ಕೊಡುತ್ತೆ. ಹೀಗಾಗಿ ಆಯುರ್ವೇದ ಕೇವಲ ಆಸ್ಪತ್ರೆ ಮತ್ತು ಔಷಧಿಗಳಿಗೆ ಸೀಮಿತವಾಗದೆ ಸಂಪೂರ್ಣ ಜೀವನ ಶೈಲಿಯ ಮಾರ್ಗದರ್ಶಕವಾಗಿರುತ್ತೆ. ಸಾವಿರಾರು ವರ್ಷಗಳ ಪಯಣದ ನಂತರ ಆಯುರ್ವೇದ ತನ್ನ ಪ್ರಸ್ತುತತೆಯನ್ನ ಕಳೆದುಕೊಳ್ಳದಿರುವುದು ಅದರ ಸಮಗ್ರ ದೃಷ್ಟಿಕೋನದ ಕಾರಣ. ಆಧುನಿಕ ಜೀವನ ಶೈಲಿಯಿಂದ ಉಂಟಾಗ್ತಾ ಇರುವ ಹೊಸ ಆರೋಗ್ಯ ಸವಾಲುಗಳ ನಡುವೆ ದೇಹ ಮತ್ತು ಮನಸ್ಸಿನ ಸಮತೋಲನವನ್ನ ಕಾಪಾಡುವ ಅದರ ಸಂದೇಶ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡೀತಾ ಇದೆ. ಹೌದು, ಇದುವರೆಗೂ ಕೂಡ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ವಿಮೆ ಸೀಮಿತವಾಗಿತ್ತು. ಬಹಳ ವರ್ಷಗಳ ಕಾಲ ಆರೋಗ್ಯ ವಿಮೆ ಅಂದ್ರೆ ಅಲೋಪತಿ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿತ್ತು. ಆಯುರ್ವೇದ ಆಸ್ಪತ್ರೆ, ಪಂಚಕರ್ಮ ಚಿಕಿತ್ಸೆ, ಯುನಾನಿ ಚಿಕಿತ್ಸೆ, ಹೋಮಿಯೋಪತಿ ಚಿಕಿತ್ಸೆಗೆ ಹೋಗುವ ವ್ಯಕ್ತಿಗಳು ತಮ್ಮ ವೆಚ್ಚವನ್ನ ತಾವೇ ಭರಿಸಬೇಕಾಗಿತ್ತು. ಇದಕ್ಕೆ ಹಲವು ಕಾರಣಗಳಿದ್ವು. ಮೊದಲನೇದಾಗಿ, ವಿಮಾ ಕಂಪನಿಗಳು ಆಧುನಿಕ ಆಸ್ಪತ್ರೆಗಳ ಮಾದರಿಯನ್ನ ಆಧರಿಸಿ ತಮ್ಮ ನೀತಿಗಳನ್ನು ರೂಪಿಸಿದ್ವು. ಎರಡನೇದಾಗಿ, ಆಯುಷ್ ಕೇಂದ್ರದಲ್ಲಿ ಮಾನದಂಡ ಮತ್ತು ದಾಖಲೆ ನಿರ್ವಹಣೆ ಒಂದೇ ರೀತಿಯಾಗಿರಲಿಲ್ಲ. ಮೂರನೇದಾಗಿ, ವಿಮಾ ಕಂಪನಿಗಳು ಚಿಕಿತ್ಸೆಯ ಗುಣಮಟ್ಟ ಮತ್ತು ವೆಚ್ಚ ನಿಯಂತ್ರಣದ ಬಗ್ಗೆ ಸ್ಪಷ್ಟ ವ್ಯವಸ್ಥೆಯನ್ನ ಬಯಸ್ತಾ ಇದ್ವು. ಈ ನಿಟ್ಟಿನಲ್ಲಿ 2014ನೇ ವರ್ಷ ಭಾರತದ ಪಾರಂಪರಿಕ ವೈದ್ಯಕೀಯ ಕ್ಷೇತ್ರದ ಇತಿಹಾಸದಲ್ಲಿ ಮಹತ್ವದ ತಿರುವು ಎಂದು ಪರಿಗಣಿಸಲಾಗುತ್ತೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆಯುಷ್ ಕ್ಷೇತ್ರಕ್ಕೆ ಸ್ವತಂತ್ರ ಗುರುತನ್ನ ನೀಡೋ ಮಹತ್ವದ ನಿರ್ಧಾರ ತೆಗೆದುಕೊಳ್ತು.
2014 ನವೆಂಬರ್ 9 ಕೇಂದ್ರ ಸರ್ಕಾರ ಪ್ರತ್ಯೇಕ ಆಯುಷ್ ಸಚಿವಾಲಯವನ್ನ ಸ್ಥಾಪಿಸಿತು. ಇದಕ್ಕೂ ಮೊದಲು ಆಯುಷ್ ವ್ಯವಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಒಂದು ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಪ್ರತ್ಯೇಕ ಸಚಿವಾಲಯದ ಸ್ಥಾಪನೆ ಪಾರಂಪರಿಕ ವೈದ್ಯ ಪದ್ಧತಿಗಳಿಗೆ ಸರ್ಕಾರ ನೀಡಿದ ಹೊಸ ಆದ್ಯತೆಯ ಸಂಕೇತವಾಗಿತ್ತು. ಆಯುಷ್ ಅನ್ನೋ ಪದ 5 ಪ್ರಮುಖ ವೈದ್ಯ ಪದ್ಧತಿಗಳ ಸಮೂಹ. ಆಯುರ್ವೇದ, ಯೋಗ, ನೈಸರ್ಗಿಕ ಚಿಕಿತ್ಸೆ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಎಲ್ಲಾ ಪದ್ಧತಿಗಳ ಅಭಿವೃದ್ಧಿ, ಸಂಶೋಧನೆ, ಶಿಕ್ಷಣ, ನಿಯಂತ್ರಣ ಮತ್ತು ಜಾಗತಿಕ ಪ್ರಚಾರವನ್ನು ಉತ್ತೇಜಿಸುವುದು ಸಚಿವಾಲಯದ ಪ್ರಮುಖ ಉದ್ದೇಶ. ಪ್ರತ್ಯೇಕ ಸಚಿವಾಲಯದ ರಚನೆಯ ನಂತರ ಆಯುಷ್ ಕೇಂದ್ರದಲ್ಲಿ ಯೋಜಿತ ಮತ್ತು ವ್ಯವಸ್ಥಿತ ಬೆಳವಣಿಗೆಗೆ ಅವಕಾಶ ಸಿಕ್ತು. ಮೊದಲು ವಿವಿಧ ಇಲಾಖೆಗಳ ನಡುವೆ ಹಂಚಿಕೆಯಾಗಿದ್ದ ಜವಾಬ್ದಾರಿಗಳನ್ನು ಒಂದೇ ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ತರಲಾಯಿತು. ಇದೇ ರೀತಿ ನೀತಿ ರೂಪಿಸುವಿಕೆ, ಅನುದಾನ ಹಂಚಿಕೆ, ಯೋಜನೆಗಳ ಅನುಷ್ಠಾನ ಸುಲಭ ಆಯಿತು. ಈ ವ್ಯವಸ್ಥಿತ ಯೋಜನೆಯ ಬಳಿಕ ಆಯುಷ್ ಚಿಕಿತ್ಸೆಗಳಿಗೆ ವಿಮೆ ನೀಡಲು ವಿಮಾ ಸಂಸ್ಥೆಗಳಿಗೆ ಸುಲಭ ಆಯಿತು. ಆಯುಷ್ ವಿಮಾ ಕವರ್ ಅಂದ್ರೆ ಆಯುರ್ವೇದ, ಯೋಗ, ನೈಸರ್ಗಿಕ ಚಿಕಿತ್ಸೆ, ಯುನಾನಿ, ಸಿದ್ಧ, ಹೋಮಿಯೋಪತಿ ಚಿಕಿತ್ಸೆಗಳ ಕೆಲವು ವೆಚ್ಚಗಳಿಗೆ ಆರೋಗ್ಯ ವಿಮೆಯ ಮೂಲಕ ಆರ್ಥಿಕ ರಕ್ಷಣೆ ದೊರೆಯುವ ವ್ಯವಸ್ಥೆ. ಈ ವ್ಯವಸ್ಥೆಯ ಅಡಿಯಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪೂರೈಸಿದರೆ ಚಿಕಿತ್ಸಾ ವೆಚ್ಚಗಳಿಗೆ ವಿಮಾ ನೆರವು ದೊರೆಯಬಹುದು. ಇದು ಆಯುರ್ವೇದವನ್ನು ಬಳಸುವ ಜನರಿಗೆ ದೊಡ್ಡ ಅನುಕೂಲ. ಹಿಂದೆ ಆಸ್ಪತ್ರೆ ದಾಖಲಾತಿ, ಪಂಚಕರ್ಮ ಅಥವಾ ಇತರ ಚಿಕಿತ್ಸೆಗಳ ವೆಚ್ಚವನ್ನು ಸಂಪೂರ್ಣವಾಗಿ ಸ್ವಂತ ಖರ್ಚಿನಲ್ಲಿ ಭರಿಸಬೇಕಾಗಿತ್ತು. ಈಗ ಅನೇಕ ಸಂದರ್ಭಗಳಲ್ಲಿ ವಿಮೆಯ ರಕ್ಷಣೆ ಲಭ್ಯವಾಗಿದೆ. ದೇಶದಲ್ಲಿ ಆಯುಷ್ ಚಿಕಿತ್ಸೆಗೆ ವಿಮಾ ಕವರ್ ನೀಡುವ ಅವಕಾಶವನ್ನ ಮೊದಲ ಬಾರಿಗೆ IRDAI ತನ್ನ ಹೆಲ್ತ್ ಇನ್ಶೂರೆನ್ಸ್ ರೆಗ್ಯುಲೇಷನ್ ಮೂಲಕ ಒದಗಿಸಿತು. 2017ರಲ್ಲಿ ಕೇಂದ್ರ ಸರ್ಕಾರದ ಮಾಹಿತಿಯ ಪ್ರಕಾರ 15 ವಿಮಾ ಕಂಪನಿಗಳು ಆಯುಷ್ ಚಿಕಿತ್ಸೆ ಒಳಗೊಂಡ ಆರೋಗ್ಯ ವಿಮಾ ಯೋಜನೆಯನ್ನ ನೀಡ್ತಾ ಇದ್ವು. ನಂತರ ಈ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಯಿತು. 2020ರ ವೇಳೆಗೆ ಸುಮಾರು 27 ಸಾಮಾನ್ಯ ಮತ್ತು ಆರೋಗ್ಯ ವಿಮಾ ಕಂಪನಿಗಳು ಆಯುಷ್ ಒಳಗೊಂಡ 140ಕ್ಕೂ ಹೆಚ್ಚು ಆರೋಗ್ಯ ವಿಮಾ ಉತ್ಪನ್ನಗಳನ್ನು ನೀಡ್ತಾ ಇದ್ವು. 2024ರಿಂದ 26ರ ಅವಧಿಯಲ್ಲಿ IRDAI ನಿರ್ದೇಶನಗಳ ನಂತರ ಬಹುತೇಕ ಪ್ರಮುಖ ಆರೋಗ್ಯ ವಿಮಾ ಕಂಪನಿಗಳು ತಮ್ಮ ಪಾಲಿಸಿಗಳಲ್ಲಿ ಆಯುಷ್ ಕವರ್ ಸೇರಿಸಿವೆ. ಆಯುಷ್ ಕವರ್ ಒದಗಿಸುವ ಪ್ರಮುಖ ಕಂಪನಿಗಳಲ್ಲಿ ಸ್ಟಾರ್ ಹೆಲ್ತ್ ಅಲೈಡ್ ಇನ್ಶೂರೆನ್ಸ್, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್, ಓರಿಯೆಂಟಲ್ ಇನ್ಶೂರೆನ್ಸ್, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್, ICICI ಲೊಂಬಾರ್ಡ್, HDFC ಗ್ರೋ, ಕೇರ್ ಹೆಲ್ತ್ ಇನ್ಶೂರೆನ್ಸ್, ನಿವಾಬೂಪಾ ಹೆಲ್ತ್ ಇನ್ಶೂರೆನ್ಸ್, SBI ಜನರಲ್ ಇನ್ಶೂರೆನ್ಸ್ ಇತ್ಯಾದಿ ಸೇರಿಕೊಂಡಿವೆ. ಆಯುಷ್ ಕವರ್ ಈಗ ಬಹುತೇಕ ಪ್ರಮುಖ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಲಭ್ಯ ಇದೆ. 2024ರಲ್ಲಿ IRDAI ವಿಮಾ ಕಂಪನಿಗಳಿಗೆ ಆಯುಷ್ ಚಿಕಿತ್ಸೆಯನ್ನ ಇತರ ವೈದ್ಯಕೀಯ ಚಿಕಿತ್ಸೆಗಳಂತೆ ಸಮಾನವಾಗಿ ಪರಿಗಣಿಸುವಂತೆ ಸೂಚಿಸಿತು. ಇದರಿಂದ ಆಯುಷ್ ಕ್ಲೈಮ್ಗಳಿಗೆ ಹೆಚ್ಚಿನ ಮಾನ್ಯತೆ ಲಭ್ಯವಾಗಿದೆ. ಇಂದು ಆಯುಷ್ ಕೇವಲ ವೈದ್ಯಕೀಯ ಸೇವೆಗೆ ಸೀಮಿತವಾದ ಕ್ಷೇತ್ರ ಅಲ್ಲ, ಬಹುಮುಖ ಆರ್ಥಿಕ ವ್ಯವಸ್ಥೆಯಾಗಿ ಬೆಳೀತಾ ಇದೆ. ಈ ಕ್ಷೇತ್ರದಲ್ಲಿ ವೈದ್ಯರು, ನರ್ಸ್ಗಳು, ಪಂಚಕರ್ಮ ತಜ್ಞರು, ಯೋಗ ಶಿಕ್ಷಕರು, ಔಷಧ ತಯಾರಕರು, ಔಷಧೀಯ ಸಸ್ಯ ಬೆಳೆಗಾರರು, ಸಂಶೋಧಕರು, ಆಸ್ಪತ್ರೆ ಆಡಳಿತ ಸಿಬ್ಬಂದಿ, ವೆಲ್ನೆಸ್ ಸಲಹೆಗಾರರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಔಷಧೀಯ ಸಸ್ಯಗಳ ಕೃಷಿ ರೈತರಿಗೆ ಹೆಚ್ಚುವರಿ ಆದಾಯದ ಮೂಲ. ಮತ್ತೊಂದೆಡೆ ನಗರ ಪ್ರದೇಶಗಳಲ್ಲಿ ವೆಲ್ನೆಸ್ ಉದ್ಯಮದ ಬೆಳವಣಿಗೆಯಿಂದ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತಾ ಇದೆ. ಈ ಕಾರಣದಿಂದ ಆಯುಷ್ ಕ್ಷೇತ್ರವನ್ನ ಕೇವಲ ಆರೋಗ್ಯ ಸೇವೆಯ ದೃಷ್ಟಿಯಿಂದ ಮಾತ್ರವಲ್ಲ, ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಲಾಗ್ತಾ ಇದೆ. ಆಯುಷ್ ಚಿಕಿತ್ಸೆಗೆ ವಿಮಾ ಸೌಲಭ್ಯ ಲಭ್ಯ ಇದ್ರೂ ಬಹುತೇಕ ಜನರಿಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿಯೇ ಇಲ್ಲ. ಅನೇಕರು ಇನ್ನೂ ಆಯುರ್ವೇದಕ್ಕೆ ವಿಮೆ ಸಿಗೋದಿಲ್ಲ ಅಂತ ಭಾವಿಸ್ತಾರೆ. ತಮ್ಮ ಪಾಲಿಸಿಯಲ್ಲಿ ಆಯುಷ್ ಕವರ್ ಇದೆಯೇ ಎಂಬುದನ್ನು ತಿಳಿದಿಲ್ಲ. ಯಾವ ಆಸ್ಪತ್ರೆಗಳು ಅರ್ಹವಾಗಿವೆ ಅನ್ನೋ ಮಾಹಿತಿ ಹೊಂದಿಲ್ಲ. ಕ್ಲೈಮ್ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಂಡಿಲ್ಲದೆ ಇರುವುದು ದೊಡ್ಡ ಸವಾಲಾಗಿದೆ. ಆಯುರ್ವೇದವು ಕೇವಲ ರೋಗ ಬಂದಾಗ ಚಿಕಿತ್ಸೆ ಪಡೆಯುವ ವ್ಯವಸ್ಥೆಯಲ್ಲ, ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಜೀವನ ಶೈಲಿಯ ಮಾರ್ಗದರ್ಶಕ ಅನ್ನೋ ಅರಿವು ಹೆಚ್ಚುತ್ತಾ ಇದೆ. ಇದು ಭಾರತೀಯ ಆರೋಗ್ಯ ಕ್ಷೇತ್ರದಲ್ಲಿ ನಡೀತಾ ಇರುವ ಒಂದು ಮೌನ ಕ್ರಾಂತಿ.